ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. 3 ದೇಶಗಳಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಇಂದಿನಿಂದ ಪ್ರಧಾನಿ ನರೇಂದ್ರ ಮೋದಿ ವಿದೇಶ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. 3 ದೇಶಗಳಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ ಪ್ರಧಾನಿ ಮೋದಿ. ಇಂದಿನಿಂದ ಜೂನ್ 18ರವರೆಗೆ 3 ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಪ್ರಧಾನಿ ಮೋದಿ. ಇವತ್ತು ದ್ವೀಪ ರಾಷ್ಟ್ರ ಸೈಪ್ರಸ್ಗೆ ತೆರಳಲಿದ್ದಾರೆ ಪ್ರಧಾನಿ ಮೋದಿ. ಸೈಪ್ರಸ್ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಆಹ್ವಾನದ ಮೇರೆಗೆ ಭೇಟಿಯನ್ನ ಕೊಡ್ತಿದ್ದಾರೆ. ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಉಭಯ ನಾಯಕರು. ಸೈಪ್ರಸ್ ಭೇಟಿ ಬಳಿಕ ಕೆನಡಾಕ್ಕೆ ತೆರಳಲಿದ್ದಾರೆ ಪ್ರಧಾನಿ ಮೋದಿ. ನಾಳೆ ನಾಡಿದ್ದು ಪ್ರಧಾನಿ ಮೋದಿ ಕೆನಡಾ ಪ್ರವಾಸವನ್ನ ಕೈಗೊಳ್ಳಲಿದ್ದಾರೆ. ಇನ್ನು G7 ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಿ ಮೋದಿ. ಕೆನಡಾ ಭೇಟಿ ಬಳಿಕ ಜೂನ್ 18ಕ್ಕೆ ಕ್ರೊಯೇಷಿಯಾಗೆ ಮೋದಿ ಭೇಟಿಯನ್ನ ನೀಡಲಿದ್ದಾರೆ. ಮೋದಿ ವಿದೇಶ ಪ್ರವಾಸ ಹೊಸದೇನಲ್ಲ. ಅವರು ಅಧಿಕಾರ ಸ್ವೀಕಾರ ಮಾಡಿದಾಗಿನಿಂದಲೂ ಕೂಡ ಒಂದೊಂದು ದೇಶಗಳಿಗೆ ಅವರು ಹೋಗಿ ವಿಸಿಟ್ ಮಾಡ್ತಾರೆ. ಬಿಕಾಸ್ ಮೋದಿ ಗಳಿಸಿರುವಂತಹ ಒಂದು ಪ್ರಖ್ಯಾತಿ ಆ ರೀತಿ ಇದೆ. ಅವರನ್ನ ಬೇರೆ ದೇಶದ ಅಧ್ಯಕ್ಷರು ಪ್ರಧಾನಿಗಳು ಇನ್ವೈಟ್ ಮಾಡ್ತಾರೆ, ಬನ್ನಿ ನಮ್ಮ ದೇಶಕ್ಕೆ ಅಂತೇಳಿ. ಒಂದು ಗೌರವಪೂರ್ವಕ ಒಂದು ಸನ್ಮಾನ ಕೂಡ ಆಗತ್ತೆ ಅವರಿಗೆ. ಅದರ ಜೊತೆಗೆ ಅಲ್ಲಿ ಒಂದಷ್ಟು ಒಪ್ಪಂದಗಳು ಭಾರತಕ್ಕೆ ಏನು ತರಬಹುದು, ಬೇರೆ ದೇಶಗಳಿಂದ ಬಂಡವಾಳ ತರಬಹುದಾ ಅಥವಾ ಬೇರೆ ಏನು ಉಪಯೋಗ ಪಡ್ಕೊಂಡು ಬರ್ಬೋದು ಬೇರೆ ದೇಶಗಳಿಂದ ಅನ್ನೋದರ ಲೆಕ್ಕಾಚಾರದಲ್ಲೇ ಸದಾ ಮೋದಿ ಯಾವಾಗಲೂ ಇರ್ತಾರೆ. ಸೊ ಹಾಗಾಗಿ ವಿದೇಶ ಪ್ರವಾಸಗಳಿಗೆ ಹೋದಂತ ಸಂದರ್ಭಗಳಲ್ಲಿ ಒಂದಷ್ಟು ಒಪ್ಪಂದಗಳನ್ನ ಮಾಡ್ಕೊಂಡು ಬರ್ತಾರೆ, ಆ ಒಪ್ಪಂದಗಳಿಗೆ ಬದ್ಧವಾಗಿ ನಡ್ಕೊಳ್ತಾರೆ. ಹಾಗೆ G7 ಶೃಂಗಸಭೆ ಕೂಡ ಇರುವಂತದ್ದು. ಹಾಗಾಗಿ ಅಲ್ಲಿ ಭಾಗಿಯಾಗೋದಕ್ಕೂ ಕೂಡ ಪ್ರಧಾನಿ ಮೋದಿ ಹೋಗ್ತಾ ಇರುವಂತದ್ದು. ಒಟ್ಟು 3 ದೇಶಗಳಲ್ಲಿ ಪ್ರಧಾನಿ ಮೋದಿ ಅವರು ಪ್ರವಾಸವನ್ನ ಕೈಗೊಂಡಿರುವಂತದ್ದು. ಇವತ್ತಿನಿಂದ ಜೂನ್ 18ರವರೆಗೆ 3 ದೇಶಗಳಿಗೆ ಭೇಟಿ ಕೊಡ್ತಿದ್ದಾರೆ. ಇವತ್ತು ದ್ವೀಪ ರಾಷ್ಟ್ರ ಸೈಪ್ರಸ್ಗೆ ಮೋದಿ ಹೋಗ್ತಿದ್ದಾರೆ. ಸೈಪ್ರಸ್ನ ಅಧ್ಯಕ್ಷ ನಿಕೋಸ್ ಕ್ರಿಸ್ಟೋ ಆಹ್ವಾನ ಕೊಟ್ಟಿದ್ದಾರಂತೆ ಪ್ರಧಾನಿ ಮೋದಿ ಅವರಿಗೆ. ಹಲವು ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರಂತೆ ಉಭಯ ನಾಯಕರು. ಅಂದ್ರೆ ನಮ್ಮ ದೇಶ ಹಾಗೆ ಸೈಪ್ರಸ್ ದ್ವೀಪ ರಾಷ್ಟ್ರ ನಡುವೆ ಒಂದಷ್ಟು ಒಪ್ಪಂದಗಳನ್ನ ಮಾಡಿಕೊಳ್ಳುವಂತ ಸಾಧ್ಯತೆಗಳಿದೆ. ಸೊ ಅದರ ಕುರಿತಾಗಿ ಮಾತಾಡಿಕೊಂಡು ಉಭಯ ನಾಯಕರು ಇಬ್ರು ಕೂಡ ಸಹಿಯನ್ನ ಹಾಕುವಂಥದ್ದು. ಅಂದ್ರೆ ನಮ್ಮ ದೇಶದಿಂದ ಅವರಿಗೆ ಉಪಯೋಗ ಕೊಟ್ಟು ಅವ್ರ ದೇಶದಿಂದ ನಮ್ಮ ದೇಶಕ್ಕೆ ಉಪಯೋಗ ಮಾಡಿಕೊಳ್ಳುವಂಥದ್ದು, ಕೊಟ್ಟು ತಗೊಳ್ಳುವಂತಹ ಒಂದು ಒಪ್ಪಂದ ಇದು, ಉಭಯ ಒಪ್ಪಂದಗಳು. ಸೊ ಹಾಗಾಗಿ ಅದಕ್ಕೆ ಇಬ್ರು ಕೂಡ ಸಹಿ ಹಾಕಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಇನ್ನು ಸೈಪ್ರಸ್ ಭೇಟಿ ಬಳಿಕ ಕೆನಡಾಕ್ಕೆ ತೆರಳಿದ್ದಾರೆ ಪ್ರಧಾನಿ. ನಾಳೆ ನಾಡಿದ್ದು ಪ್ರಧಾನಿ ಮೋದಿ ಕೆನಡಾ ಪ್ರವಾಸದಲ್ಲಿರ್ತಾರೆ. G7 ಶೃಂಗಸಭೆಯಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಇನ್ನು ಕೆನಡಾ ಭೇಟಿ ಬಳಿಕ ಜೂನ್ 18ಕ್ಕೆ ಕ್ರೊಯೇಷಿಯಾಗೆ ಮೋದಿ ಅವರು ಭೇಟಿಯನ್ನ ಕೊಡ್ತಿದ್ದಾರೆ. ಸೈಪ್ರಸ್ ಅದಾದ ಮೇಲೆ ಕೆನಡಾ, ಅದಾದ ಬಳಿಕ ಕ್ರೊಯೇಷಿಯಾ, ಒಟ್ಟು 3 ದೇಶಗಳಿಗೆ ಪ್ರಧಾನಿ ಮೋದಿ ಪ್ರವಾಸವನ್ನ ಕೈಗೊಂಡಿದ್ದಾರೆ.